BBMP ಅವರು ಅಕ್ರಮ ಸಕ್ರಮ ಸ್ಕೀಮ್ನ ಸ್ಟಾರ್ಟ್ ಮಾಡಿಬಿಟ್ರ. ಹಾಗಾದರೆ BBMP ಲಿಮಿಟ್ಸ್ನಲ್ಲಿರುವ ಎಲ್ಲ ಅನಧಿಕೃತ ಆಸ್ತಿಗಳು ರೆಗ್ಯುಲರೈಸ್ ಆಗಿಬಿಡುತ್ತಾ? ಗೊತ್ತಿಲ್ಲ. ದಯವಿಟ್ಟು ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರಬೇಡಿ. ಸಂಪೂರ್ಣ ಮಾಹಿತಿಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು BBMP ಕಡೆಯಿಂದ ಒಂದು ಅರ್ಜೆಂಟ್ ಅಪ್ಡೇಟ್ ಇತ್ತು, ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಷಯ ಏನಂದರೆ, BBMP ಅವರು ಹೊಸದಾಗಿ ಖಾತಾ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಥವಾ ಆನ್ಲೈನ್ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಹೊಸದಾಗಿ ಖಾತಾ ಅಪ್ಲೈ ಮಾಡೋದು ಅಂದರೆ, ಇಲ್ಲಿವರೆಗೂ ಯಾರೆಲ್ಲ BBMP ಲಿಮಿಟ್ಸ್ನಲ್ಲಿ ಸೈಟ್ ಅಥವಾ ಮನೆಯನ್ನು ಹೊಂದಿದ್ದೀರೋ, ಆದರೆ ಯಾವುದೇ ರೀತಿಯಾದಂಥ ಖಾತಾನ ಮಾಡಿಸಿಲ್ವೋ ಅಥವಾ ಖಾತಾನ ಪಡ್ಕೊಂಡಿಲ್ವೋ ಅಂಥವರು ತಮ್ಮ ಪ್ರಾಪರ್ಟಿಗಳಿಗೆ ಹೊಸದಾಗಿ ಖಾತಾಗೆ ಅಪ್ಲೈ ಮಾಡ್ಬೋದು ಇವಾಗ. ಹಾಗೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ BBMP ಲಿಮಿಟ್ಸ್ನಲ್ಲಿ ಈ ಆಸ್ತಿ ಅಥವಾ ಈ ಖಾತಾ ಅಭಿಯಾನ ಅಂತ ಒಂದು ನಡೀತಾ ಇದೆ. ಅದು ಏನಂದರೆ, ಈಗ ಆಲ್ರೆಡಿ ಯಾರೆಲ್ಲ ತಮ್ಮ ಆಸ್ತಿಗಳಿಗೆ ಮ್ಯಾನ್ಯುವಲ್ ಖಾತಾನ ಪಡ್ಕೊಂಡಿದ್ದಾರೋ ಅವರು ಈ ಖಾತಾಗೆ ಅಪ್ಲೈ ಮಾಡುವಂಥದ್ದು. ಸೊ ಅದಕ್ಕೂ ಮತ್ತು ನಾನು ಇವತ್ತು ಈ ವಿಡಿಯೋನಲ್ಲಿ ಹೇಳಕೊಟ್ಟಿರ್ತಕ್ಕಂಥ ವಿಷಯಕ್ಕೂ ಸಂಬಂಧ ಇಲ್ಲ. ಸೊ ಇವೆರಡರನ್ನು ಸೇರಿಸಿ ಕನ್ಫ್ಯೂಸ್ ಆಗಬೇಡಿ. ವಿಷಯ ಇಷ್ಟೇ, ತಮ್ಮ ಹತ್ರ BBMP ಲಿಮಿಟ್ಸ್ನಲ್ಲಿ ಸೈಟ್ ಅಥವಾ ಮನೆ ಇದೆ, ಬಟ್ ಇಲ್ಲಿವರೆಗೂ ತಾವು ಎ ಖಾತಾ ಆಗಲಿ ಬಿ ಖಾತಾ ಆಗಲಿ ಯಾವುದೇ ರೀತಿಯಾದಂಥ ಖಾತಾನು ತಾವು ಮಾಡಿಸಿಲ್ಲ ಅಥವಾ ಪಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ. ಅಂಥವ್ರಿಗೆ ಈ ಒಂದು ವಿಡಿಯೋ. ಸೊ ಅಂಥವರು ಹೊಸದಾಗಿ ತಮ್ಮ ಆಸ್ತಿಗಳಿಗೆ ಖಾತಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅದು ಹೇಗೆ ಸಬ್ಮಿಟ್ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗೆ ಇದರಲ್ಲಿ ಮತ್ತೆ 2 ಕ್ಯಾಟಗರಿ ಇದೆ. ಇಲ್ಲಿ ಏನಾಗುತ್ತೆ, ಕೆಲವರು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡ್ತಾ ಇರ್ತಾರೆ, ಆದರೆ ಖಾತಾನ ಪಡ್ಕೊಂಡಿರಲ್ಲ. ಅದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿ, ಅವರು ಪ್ರಾಪರ್ಟಿ ಟ್ಯಾಕ್ಸ್ನೂ ಪೇ ಮಾಡ್ತಾ ಇರಲ್ಲ, ಇನ್ನೊಂದು ಕಡೆ ಖಾತಾನೂ ಮಾಡಿಸಿಲ್ಲ. ಇದು 2ನೇ ಕ್ಯಾಟಗರಿ. ಅಂಥವರು ಹೊಸದಾಗಿ ತಮ್ಮ ಪ್ರಾಪರ್ಟಿಗೆ ಖಾತಾಗೆ ಅಪ್ಲೈ ಮಾಡುವಂಥ ಅವಕಾಶನ BBMP ಅವರು ಮಾಡಿಕೊಟ್ಟಿದ್ದಾರೆ. ಇದು ಹೊಸ ವರ್ಷದ ಗಿಫ್ಟ್ ಅಥವಾ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಅಂತಲೇ ಹೇಳ್ಬೋದು. ಐ ರಿಯಲಿ ಅಪ್ರಿಷಿಯೇಟ್ BBMP ಆರ್ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಫಾರ್ ದಿಸ್ ಗ್ರೇಟ್ ಮೂವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೆಲ್ಲ ಪೀಪಲ್ ಫ್ರೆಂಡ್ಲಿ ಮೂವ್ ಅಂತ ಹೇಳ್ಬೋದು. ಸೊ ಲಕ್ಷಾಂತರ ಜನ, ಹತ್ತತ್ರ 5 ಲಕ್ಷ ಪ್ರಾಪರ್ಟಿಗಳಿಗೆ ಬೆಂಗಳೂರಿನ BBMP ಲಿಮಿಟ್ಸ್ನಲ್ಲಿ ಇವತ್ತುವರೆಗೂ ಯಾವುದೇ ರೀತಿಯಾದಂಥ ಖಾತಾಗಳು ಇಲ್ಲವಂತೆ. ಸೊ 5 ಲಕ್ಷ ಪ್ರಾಪರ್ಟಿ ಓನರ್ಸು ಖುಷಿ ಪಡುವಂಥ ವಿಷಯ. ತಡ ಮಾಡೋದು ಬೇಡ, ಬನ್ನಿ ಈಗ ನಾನು ಆ ಒಂದು ಹೊಸ ವೆಬ್ಸೈಟ್ನಲ್ಲಿ ಇಲ್ಲಿವರೆಗೂ ಯಾರೆಲ್ಲ ಖಾತಾನೇ ಮಾಡಿಸಿಲ್ವೋ ಅಂಥವರು ಹೇಗೆ ತಮ್ಮ ಪ್ರಾಪರ್ಟಿಗೆ ಖಾತಾ ಅಪ್ಲೈ ಮಾಡೋದು ಅಂತ ನಾನು ಸಿಂಪಲ್ ಸ್ಟೆಪ್ಸ್ನಲ್ಲಿ ತಿಳಿಸ್ಕೊಡ್ತೀನಿ. ತಾವು ಖಾತಾಗೆ ಅಪ್ಲೈ ಮಾಡೋದಕ್ಕೂ ಮೊದಲು ಒಂದು 5 ರಿಂದ 6 ಸಿಂಪಲ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಅದು ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಮೊದಲನೇದಾಗಿ ತಮ್ಮ ಆಧಾರ್ ಕಾರ್ಡು, ಎರಡನೇದು ಸೇಲ್ ಡೀಡ್, ಅಂದರೆ ತಾವೇನು ಸೈಟ್ ಅಥವಾ ಮನೇನ ಪರ್ಚೇಸ್ ಮಾಡಿದಾಗ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಕ್ರಯಪತ್ರ ಅಥವಾ ಶುದ್ಧ ಕ್ರಯಪತ್ರ ಸೇಲ್ ಡೀಡ್ ಅಂತ ಪಡ್ಕೊಂಡಿರ್ತೀರೋ ಅದು. ಕೆಲವೊಂದು ಸಂದರ್ಭದಲ್ಲಿ ಅದು ಗಿಫ್ಟ್ ಡೀಡ್ ಕೂಡ ಆಗಿರ್ಬೋದು, ಅದು ಕೂಡ ಅನ್ವಯ ಆಗುತ್ತೆ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ನಾವೇನು EC ಅಂತ ಕರಿತೀವಿ ನೋಡಿ, ಕನ್ನಡದಲ್ಲಿ ಋಣಭಾರ ಪತ್ರ ಅಂತ ಕರಿತೀವಿ. ಆಮೇಲೆ ತಮ್ಮ ಪ್ರಾಪರ್ಟಿಯ ಫೋಟೋ, ಆಮೇಲೆ ನೆಕ್ಸ್ಟು ತಮ್ಮ ಬೆಸ್ಕಾಮ್ ಬಿಲ್, ತಾವೇನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀರ ನೋಡಿ, ಅದರಲ್ಲಿ 10 ಡಿಜಿಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ, ಆ ನಂಬರ್ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು BWSSB ಬಿಲ್ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಳಿ. ಐದಾರು ಬೆಸ್ಕಾಮ್ ಅಥವಾ BWSSB ಬಿಲ್ಲು, ಇದೆರಡರಲ್ಲಿ ಒಂದು ಬೇಕೇ ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಇದೆರಡೂ ಮ್ಯಾಂಡೇಟರಿನಾ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸಾಕಾಗುತ್ತಾ ಅಂತ. ಸೊ ಮತ್ತೊಮ್ಮೆ ಫಾಸ್ಟಾಗಿ ಹೇಳ್ಬಿಡ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತಮಗೆ ಈ ಒಂದು ಹೊಸ ಖಾತೆಗೆ ಅಪ್ಲೈ ಮಾಡೋದಕ್ಕೆ ಅಂತ. ಆಧಾರ್ ಕಾರ್ಡ್, ಸೇಲ್ ಡೀಡ್, EC, ಪ್ರಾಪರ್ಟಿ ಫೋಟೋ ಮತ್ತು ಬೆಸ್ಕಾಮ್ ಬಿಲ್, ಇದು 5 ರೆಡಿ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಗೆ BBMP ಅವರ ಹೊಸ ವೆಬ್ಸೈಟ್ ಮೂಲಕ ಹೊಸದಾಗಿ ತಮ್ಮ ಪ್ರಾಪರ್ಟಿಗೆ ಖಾತಾ ಅಪ್ಲೈ ಮಾಡೋದಂತ ನೋಡೋಣ. ಸೊ ಫ್ರೆಂಡ್ಸ್, ತಾವೆಲ್ಲರೂ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದರ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಒಂದು ಆರ್ಟಿಕಲ್ ಕೂಡ ಬಂದಿದೆ ನೋಡಿ. ಈ ಖಾತಾ ನ್ಯೂ BBMP ಖಾತಾ ಲಾಂಚ್ಡ್ ಫಾರ್ ಓವರ್ 5 lakh ಪ್ರಾಪರ್ಟಿ ಓನರ್ಸ್.
ಸೊ ಈ ಒಂದು ಆರ್ಟಿಕಲ್ನ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಸಂಪೂರ್ಣವಾದ ಆರ್ಟಿಕಲ್ನ ಕೂಡ ತಾವು ಓದ್ಬೋದು. ಸರಿ, ಬನ್ನಿ ಈಗ ನಾನು BBMP ಅವರ ಯಾವ ಒಂದು ಹೊಸ ವೆಬ್ಸೈಟ್ನಲ್ಲಿ ಹೊಸದಾಗಿ ಖಾತಾಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ, ಇದೇ ಒಂದು ವೆಬ್ಸೈಟು bbmp.karnataka.gov.in. ಸೊ ತಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ತಾವು ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು bbmp.karnataka.gov.in /new ಖಾತಾ / ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಮತ್ತೊಮ್ಮೆ ತಾವು ಲಾಗಿನ್ ಆಗೋದಕ್ಕೂ ಮೊದಲು ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಓದ್ಕೊಳ್ಳಿ ಒಂದು ಸಲ. ನೋಡಿ, ಪಾಯಿಂಟ್ ನಂಬರ್ 1, ಇಫ್ ಯು ಆಲ್ರೆಡಿ ಹ್ಯಾವ್ BBMP ಖಾತಾ, ಡು ನಾಟ್ ಅಪ್ಲೈ ಅಗೈನ್ ಟು ಕ್ರಿಯೇಟ್ ಎ ನ್ಯೂ ಖಾತಾ ಫಾರ್ ಯುವರ್ ಪ್ರಾಪರ್ಟಿ. ಸೊ ಕನ್ನಡದಲ್ಲಿ ಹೇಳ್ತೀನಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನಾನೀಗ ಆಲ್ರೆಡಿ ಮೊದಲೇ ಹೇಳಿರೋ ಹಾಗೆ ತಮ್ಮ ಹತ್ರ ಏನಾದರೂ ಈಗ ಆಲ್ರೆಡಿ ಮೊದಲೇ BBMP ಖಾತಾ ಇದ್ದರೆ ಈ ಒಂದು ವೆಬ್ಸೈಟ್ನಲ್ಲಿ ತಾವು ಮತ್ತೆ ಹೊಸ ಖಾತೆಗೆ ಅಪ್ಲೈ ಮಾಡಬೇಡಿ ಮತ್ತು ಮಾಡಬಾರ್ದು. ಪಾಯಿಂಟ್ ನಂಬರ್ 2, ಎನಿವನ್ ಅಪ್ಲೈಯಿಂಗ್ ಫಾರ್ ಎ ನ್ಯೂ ಖಾತಾ ಡೆಸ್ಪೈಟ್ ಹ್ಯಾವಿಂಗ್ ಎಕ್ಸಿಸ್ಟಿಂಗ್ ಖಾತಾ ಈಸ್ ಲಯಬಲ್ ಫಾರ್ ಕ್ರಿಮಿನಲ್ ಆ್ಯಕ್ಷನ್ ಬಿಸೈಡ್ಸ್ ದಿ ರಿಜೆಕ್ಷನ್ ಆಫ್ ರಿಕ್ವೆಸ್ಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಲ್ರೆಡಿ ಯಾರ ಹತ್ರ ಆದರೂ BBMP ಖಾತಾ ಇದ್ದರೆ ಮತ್ತು ಇದ್ದು ತಾವೇನಾದರೂ ಮತ್ತೆ ಇಲ್ಲಿ ಖಾತಾಗೆ ಅಪ್ಲೈ ಮಾಡಿದ್ರೆ ತಮ್ಮ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಕೂಡ ನಾವು ತಗೊಳ್ಬೋದು ಅಥವಾ ತಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಕಂಟಿನ್ಯೂಷನು, ಇಫ್ ಯು ಹ್ಯಾವ್ BBMP ಪ್ರಾಪರ್ಟಿ ಖಾತಾ ಆ್ಯಂಡ್ ವಾಂಟ್ ಈ ಖಾತಾ ದೆನ್ ಗೋ ಟು bbmp.easti.karnataka.gov.in. ನಾನು ಮೊದಲೇ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ, BBMP ಆಸ್ತಿ ಅಭಿಯಾನ ಏನು ನಡೀತಾ ಇದೆ ಅದೇ ಬೇರೆ ಮತ್ತು ಇದು ಬೇರೆ. ಸೊ ತಮ್ಮ ಹತ್ರ ಏನಾದರೂ ಈಗ ಆಲ್ರೆಡಿ BBMP ಖಾತಾ ಇದ್ದು ತಾವು ಈ ಖಾತಾ ಅಥವಾ ಈ ಆಸ್ತಿನ ಪಡ್ಕೊಳ್ಳೋಬೇಕು ಅಂದ್ಕೊಂಡಿದ್ರೆ ಇಲ್ಲಿ ನಾನು ಏನು ಹೈಲೈಟ್ ಮಾಡಿದ್ದೀನಿ ನೋಡಿ, bbmp.easti.karnataka.gov.in ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ತಾವು ತಮ್ಮ ಡ್ರಾಫ್ಟ್ ಈ ಖಾತಾನ ಡೌನ್ಲೋಡ್ ಮಾಡಿ ಎಲ್ಲ ಮಾಹಿತಿನೂ ಕರೆಕ್ಟಾಗಿದ್ದರೆ ತಾವು ಮುಂದುವರೆದು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡ್ಬೋದು. ಸರಿ, ಬನ್ನಿ ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿ. ಇಲ್ಲಿ ಪಾಯಿಂಟ್ ನಂಬರ್ 3, ಬಿಫೋರ್ ಅಪ್ಲೈಯಿಂಗ್ ಫಾರ್ ನ್ಯೂ ಖಾತಾ ಬಿ ರೆಡಿ ವಿತ್. ನಾನೀಗ ಆಲ್ರೆಡಿ ಮೊದಲೇ ಹೇಳ್ಬಿಟ್ಟಿದ್ದೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತಮಗೆ ಅಂತ. ಆಧಾರ್ ಕಾರ್ಡ್, ಸೇಲ್ ಡೀಡ್, ಪ್ರಾಪರ್ಟಿ ಫೋಟೋ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಫ್ರಮ್ ಅಟ್ಲೀಸ್ಟ್ 1 day ಬಿಫೋರ್ ದ ರಿಜಿಸ್ಟರ್ಡ್ ಡೀಡ್ ಅಂಟಿಲ್ 31/10/2024. ಹಂಗಂದರೆ ಏನಂದರೆ, ತಾವು ಫಾರ್ ಎಕ್ಸಾಂಪಲ್ January 1, 2005 ತಾವು ತಮ್ಮ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ತಾವೇನು ತಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ ನೋಡಿ, ಅದಕ್ಕೆ ಒಂದಿನ ಹಿಂದೆಯಿಂದ ತಾವು ECನ ಪಡ್ಕೋಬೇಕು ಅಂತ. ಅವರು ಇಲ್ಲೇನು ಹೇಳ್ತಾ ಇದ್ದಾರೆ, 31 October 2024 ಸಾಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಸೇಫರ್ ಸೈಡು ತಾವು ಯಾವತ್ತೂ ಕೂಡ ಎಲ್ಲೇ EC ಪಡ್ಕೊಂಡ್ರೂ ಕರೆಂಟ್ ಡೇಟ್ ಅಂದರೆ ಟಿಲ್ ಡೇಟ್ ತಾವು ಯಾವತ್ತು ಅಪ್ಲೈ ಮಾಡ್ತೀರೋ ಆ ಡೇಟ್ವರೆಗೂ ಪಡ್ಕೊಳ್ಳಿ. ಯಾಕಂದರೆ ತಮಗೆ ತಾವು ಅಪ್ಲೈ ಮಾಡಿದ್ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಲೇಟೆಸ್ಟ್ EC ಬೇಕು ಅಂತ ಕೇಳೋ ಅಂಥ ಸಾಧ್ಯತೆಗಳು ಇರುತ್ತೆ. ನೋಡಿ, ಪಾಯಿಂಟ್ ನಂಬರ್ 4 ತುಂಬ ಇಂಪಾರ್ಟೆಂಟ್. ಬಿ ರೆಡಿ ಟು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂಟಿಲ್ ನೌ. ನೋಡಿ, ಭಾಳಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಬಿಟ್ಟಿದ್ದಾರೆ. 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 20 ವರ್ಷ ಆಗಿರೋರು ಇದ್ದಾರೆ. ಬಟ್ ಇವತ್ತಿನವರೆಗೂ ಅವರು ಯಾವುದೇ ರೀತಿಯಾದಂಥ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿರೋದಿಲ್ಲ. ಸೊ ಅಂಥವರು ತಾವು ಏನು ಬಾಕಿ ಉಳಿಸ್ಕೊಂಡಿದ್ದೀರೋ ತಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡೇಟ್ ಆಗಿರೋ ದಿನದಿಂದನೂ ಟಿಲ್ ಡೇಟ್ ತಾವು ಎಲ್ಲ ಬಾಕಿ ಇರುವಂಥ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿದ್ರೆ ಮಾತ್ರ ತಮಗೆ ತಮ್ಮ BBMP ಸೈಟ್ ಅಥವಾ ಮನೆಗೆ ಹೊಸದಾಗಿ ಖಾತಾನ ಕೊಡ್ತಾರೆ. ಸರಿ, ಬನ್ನಿ ಈಗ ಹೇಗೆ ಲಾಗಿನ್ ಆಗಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಿಂಪಲ್ ಸ್ಟೆಪ್ಸ್ ಇದೆ. ಜಸ್ಟ್ ತಾವು ತಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ನ ಯೂಸ್ ಮಾಡಿ ಇಲ್ಲಿ ತಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ನಾನಿಲ್ಲಿ ಜಸ್ಟ್ ತಮಗೆ ತೋರಿಸೋದಕ್ಕೋಸ್ಕರ ನನ್ನ ನಂಬರ್ನೇ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಕ್ಯಾಪ್ಚಾ ಅಂತ ಕೇಳುತ್ತೆ ಕೆಳಗಡೆ, ಎಂಟರ್ ಕ್ಯಾಪ್ಚಾ. ಕ್ಯಾಪ್ಚಾ ಅಂದರೆ ಇಲ್ಲಿ ಏನು ಬ್ಲೂ ಕಲರ್ನಲ್ಲಿದೆ ನೋಡಿ, ಯಥಾಸ್ಥಿತಿ ಅಲ್ಲಿ ಹೇಗಿದೆಯೋ ಅದೇ ರೀತಿ ತಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದು ಕ್ಯಾಪಿಟಲ್ ಲೆಟರ್ಸಲ್ಲಿದ್ದರೆ ಕ್ಯಾಪಿಟಲಲ್ಲಿ ಟೈಪ್ ಮಾಡಬೇಕು,
ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡಬೇಕು. ಈ ರೀತಿಯಾಗಿ ಕ್ಯಾಪ್ಚಾನ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೆಂಡ್ OTP ಸಕ್ಸಸ್. ತಮ್ಮ ಮೊಬೈಲ್ಗೆ SMS ಬಂದಿರುತ್ತೆ, ಅಲ್ಲಿ ಒಂದು 6 ಡಿಜಿಟ್ OTP ಬಂದಿರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಎಂಟರ್ OTP. ದಯವಿಟ್ಟು ವಿಡಿಯೋ ಲೆಂತಿ ಆದರೆ ಬೇಜಾರು ಮಾಡ್ಕೋಬೇಡಿ. ಸೊ ನಾನು ಯಾವತ್ತೂ ಕೂಡ ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ಸೊ ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ಎಲ್ಲರೂ ಕೂಡ ಟೆಕ್ ಸೇವಿ ಆಗಿರೋದಿಲ್ಲ, ಎಲ್ಲರಿಗೂ ಕಂಪ್ಯೂಟರು ಅಥವಾ ಲ್ಯಾಪ್ಟಾಪು ಫೆಮಿಲಿಯರ್ ಆಗಿರೋದಿಲ್ಲ. ಸೊ ಇವನ್ ಫಾರ್ ಎ ಸ್ಟಾರ್ಟರ್ ಹೊಸಬ್ರಿಗೂ ಕೂಡ ಈಸಿ ಆಗಬೇಕು, ಆ ರೀತಿಯಾಗಿ ನಾನು ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೊಳ್ದೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಸರಿ, ಬನ್ನಿ ಈಗ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಗಿನ್ ಸಕ್ಸಸ್ಫುಲ್. ನೋಡಿ, ತಾವು ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಇಲ್ಲಿ ಬರುತ್ತೆ. ತಮಗೆ ಇಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ನು ಬರೀ ಇಂಗ್ಲೀಷ್ ಇದೆ. ಅಂದ ಟಾಪ್ ರೈಟ್ ಸೈಡ್ ತಾವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಚೂಸ್ ಲ್ಯಾಂಗ್ವೇಜ್ ಅಂತ ಇದೆ, ಬರೀ ಇಂಗ್ಲೀಷ್ ಕಾಣಿಸ್ತಾ ಇದೆ. ದಯವಿಟ್ಟು ತಾವು ಇಲ್ಲಿ ಗಮನಿಸಬೇಕು. ನೋಡಿ, ವೆಲ್ಕಮ್ ಟು ಆನ್ಲೈನ್ ನ್ಯೂ BBMP ಖಾತಾ ಇಶ್ಯೂಯೆನ್ಸ್ ಸಿಸ್ಟಮ್. ನೋಡಿ, ಇದೇ ಬೇರೆ ಮತ್ತು BBMP ಇ ಆಸ್ತಿ ವೆಬ್ಸೈಟೇ ಬೇರೆ. ತಮಗೆ ತೋರಿಸ್ತೀನಿ ನೋಡಿ. ತಾವು ಈಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು BBMP ಇ ಆಸ್ತಿ ವೆಬ್ಸೈಟು. ನೋಡಿ, ಇಲ್ಲಿ BBMP ಇ ಆಸ್ತಿ karnataka.co.in ಅಂತ ಇದೆ. ಬಟ್ ಇದು ನೋಡಿ bbmp.karnataka.co.in ನ್ಯೂ ಖಾತಾ ಅಂತ ಇರುತ್ತೆ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಇನ್ನು ಮುಂದಿನ ದಿನದಲ್ಲಿ ಇಲ್ಲಿ ಕನ್ನಡ ವರ್ಷನ್ ಕೂಡ ಆ್ಯಡ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಈ ಲ್ಯಾಂಗ್ವೇಜ್ನಲ್ಲಿ. ಬಟ್ ಸದ್ಯಕ್ಕೆ ಇಂಗ್ಲೀಷ್ ಮಾತ್ರ ಇದೆ. ಎನಿವೇಸ್ ನಾಟ್ ಆನ್ ಇಶ್ಯೂ, ನಾನು ನಿಮಗೆ ಕನ್ನಡದಲ್ಲೇ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಇನಿಷಿಯೇಟ್ ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ಮತ್ತೆ ಇಲ್ಲಿ ನೋಟ್ ಕೂಡ ಕೊಟ್ಟಿರ್ತಾರೆ, ದಯವಿಟ್ಟು ಅದನ್ನು ಕೂಡ ಒಂದು ಸಲ ಓದ್ಕೊಳ್ಳಿ. ನೋಡಿ, ಇಲ್ಲಿ 2 ಆಪ್ಷನ್ ಇದೆ. ನಾನು ಆಲ್ರೆಡಿ ಮೊದಲೇ ಹೇಳಿದಾಗೆ 2 ಕ್ಯಾಟಗರಿ. ನೋಡಿ, ಒಂದು ಐ ಡು ನಾಟ್ ಹ್ಯಾವ್ BBMP ಖಾತಾ ಆ್ಯಂಡ್ ಹ್ಯಾವ್ ನಾಟ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸ್. ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿಲ್ಲ ಮತ್ತು ನಿಮ್ಮ ಹತ್ರ BBMP ಖಾತಾನೂ ಇಲ್ಲ ಅಂಥವರು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ಕ್ಯಾಟಗರಿ ಅಂದರೆ ತಾವು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ ಬಟ್ ಖಾತಾ ಇಲ್ಲ. ನೋಡಿ, ಅಂಥವರು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಡು ನಾಟ್ ಹ್ಯಾವ್ BBMP ಖಾತಾ ಬಟ್ ಹ್ಯಾವ್ ಪೇಯ್ಡ್ ಪ್ರಾಪರ್ಟಿ ಟ್ಯಾಕ್ಸಸ್ ಅಂಥವ್ರು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಸದ್ಯಕ್ಕೆ ನೀವು ಪ್ರಾಪರ್ಟಿ ಟ್ಯಾಕ್ಸು ಪೇ ಮಾಡ್ತಾ ಇಲ್ಲ, ಈ ಕಡೆ ಖಾತಾನೂ ಇಲ್ಲ, ಆ ಒಂದು ಕ್ಯಾಟಗರಿನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೋಡಿ, ಪ್ರಾಪರ್ಟಿ ಡೀಟೇಲ್ಸ್ ಫಿಲ್ ದ ಅಪ್ಲಿಕೇಶನ್ ಒನ್ಲಿ ಫಾರ್ ನ್ಯೂ ಅಪ್ಲಿಕೇಶನ್ಸ್. ಇದು ಬರೀ ನ್ಯೂ ಅಪ್ಲಿಕೇಶನು. ಪ್ಲಾಟ್ ವಿತ್ ಬಿಲ್ಡಿಂಗ್ ಅಥವಾ ಶೀಟ್ ಮನೆ ಆಗಿರ್ಬೋದು, ಬರೀ ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಅಂಥವರು ಈ ಒಂದು ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿ ಸ್ಟೋರಿ ಫ್ಲ್ಯಾಟು, ಅದೇನಾದರೂ ಮಲ್ಟಿ ಸ್ಟೋರಿ ಫ್ಲ್ಯಾಟ್ ಆಗಿದ್ದರೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಅಪಾರ್ಟ್ಮೆಂಟ್ ಕೂಡ ಆಗಿರ್ಬೋದು, ಯಾಕಂದರೆ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಅನಧಿಕೃತವಾಗಿ ಬಿಲ್ಡಿಂಗ್ನ ಕಟ್ಬಿಟ್ಟಿರ್ತಾರೆ. ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮಲ್ಟಿಪಲ್ ಫ್ಲ್ಯಾಟ್ಸ್ ಇರುತ್ತೆ, 10 ಆಗಿರ್ಬೋದು, 20 ಆಗಿರ್ಬೋದು, 50 ಆಗಿರ್ಬೋದು. ಅವರು ಇವತ್ತುವರೆಗೂ ಖಾತಾನೇ ಪಡ್ಕೊಂಡಿರೋದಿಲ್ಲ. ಅಂಥವರು ಮಲ್ಟಿ ಸ್ಟೋರಿ ಫ್ಲ್ಯಾಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ತಾವು ಮುಂದುವರಿಬೋದು. ಫುಲ್ಲಿ ವೇಕೆಂಟ್ ಲ್ಯಾಂಡ್ ಅಂದರೆ ಖಾಲಿ ಸೈಟ್ ಅಂತ ಇದರ ಅರ್ಥ. ಟೈಪ್ ಆಫ್ ಪ್ರಾಪರ್ಟಿ ಯೂಸ್ ನೋಡಿ, ಇಲ್ಲಿ ಫುಲ್ಲಿ ವೇಕೆಂಟ್ ಲ್ಯಾಂಡ್ ಅಂತಲೇ ಇದನ್ನು ಕೂಡ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇನಾದರೂ ಖಾಲಿ ಸೈಟ್ ಆಗಿದ್ದರೆ ಇದೆರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಫುಲ್ಲಿ ವೇಕೆಂಟ್ ಲ್ಯಾಂಡ್ ಮತ್ತು ಫುಲ್ಲಿ ವೇಕೆಂಟ್ ಲ್ಯಾಂಡ್ ಅಂತ. ಇಲ್ಲ ಅಲ್ಲಿ ಪ್ಲಾಟಲ್ಲಿ ಒಂದು ಮನೆ ಇದೆ, ಏನದು ಗ್ರೌಂಡ್ ಫ್ಲೋರು, ಇನ್ನೊಂದು ಏನೋ ಒಂದು ಮನೆ ಇದೆ, ಅದು ಫುಲ್ಲಿ ರೆಸಿಡೆನ್ಷಿಯಲ್ ಯೂಸ್ ಆಗಿದ್ದರೆ ಈ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಪಾರ್ಷಿಯಲ್ ಆಗಿ ರೆಸಿಡೆನ್ಷಿಯಲ್ ಮತ್ತು ಪಾರ್ಷಿಯಲ್ ಆಗಿ ಕಮರ್ಷಿಯಲ್ ಆಗಿದ್ದರೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಏನಾಗುತ್ತೆ, ಇವಾಗ ಒಂದು ಬಿಲ್ಡಿಂಗಲ್ಲಿ ಒಂದು 3 ಫ್ಲೋರ್ ಇದೆ, ಕೆಳಗಡೆ ಫುಲ್ಲು ಕಮರ್ಷಿಯಲ್ ಅಂಗಡಿಗಳನ್ನು ಮಾಡಿಬಿಟ್ಟಿರ್ತಾರೆ, ಕಾಂಪ್ಲೆಕ್ಸ್ ಆಗಿರ್ಬೋದು, ಆ ರೀತಿಯಾಗಿ ಹಲವಾರು ಅಂಗಡಿ ಮಾಡಿ ಬಾಡಿಗೆ ಕೊಟ್ಟಿರ್ತಾರೆ. ಅಂಥದ್ದು ಪಾರ್ಷಿಯಲ್ ರೆಸಿಡೆನ್ಷಿಯಲ್, ಪಾರ್ಷಿಯಲ್ ಕಮರ್ಷಿಯಲ್ ಬರುತ್ತೆ. ಮೇಲ್ಗಡೆ ಎಲ್ಲ ಮನೆ ಕಟ್ಟಿರ್ಬೋದು, ಅಂಥವರು ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಮೂರನೇದು ನಾನ್ ರೆಸಿಡೆನ್ಷಿಯಲ್ಲು ಕಮರ್ಷಿಯಲ್, ಅದು ಅಲ್ಲಿ ಯಾವುದೇ ರೀತಿಯಾದಂಥ ರೆಸಿಡೆನ್ಷಿಯಲ್ ಯೂಸೇಜ್ ಇರೋಲ್ಲ, ಯಾರು ವಾಸ ಮಾಡ್ತಾ ಇರಲ್ಲ, ಬರೀ ಕಮರ್ಷಿಯಲ್ ಯೂಸೇಜ್ ಇದ್ದರೆ ಈ ನಾನ್ ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಅಂತ ತಾವು ಕ್ಲಿಕ್ ಮಾಡ್ಬೋದು.
ಈಗ ಕೆಲವರು ಪಿ ಜಿ ನಡೆಸ್ತಾ ಇರ್ತಾರೆ ಅಥವಾ ಹೋಮ್ ಸ್ಟೇ ಅಂತ ನಡೆಸ್ತಾ ಇರ್ತಾರೆ, ಅಂಥವರೆಲ್ಲ ಈ ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಹಾಗೆ ದಯವಿಟ್ಟು ಏನೇ ಕನ್ಫ್ಯೂಷನ್ ಇದ್ದರೂ ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬರಬೇಡಿ. ಸಾಧ್ಯವಾದಷ್ಟು BBMP ಆಫೀಸ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನನ್ನ ಉದ್ದೇಶ ಇಷ್ಟೇ, ಎಲ್ಲರ ಕಾಮನ್ ಮ್ಯಾನ್ಗೂ ಈ ಒಂದು ವಿಷಯ ಗೊತ್ತಿರಲಿ. ಹೊಸದಾಗಿ ಯಾರಿಗೆಲ್ಲ ಖಾತಾ ಇಲ್ವೋ ಅಂಥವರು ಹೊಸದಾಗಿ ಅಪ್ಲೈ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ BBMP ಅವರು. ಹಂಗಾಗಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಪರ್ಪಸ್ ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾವುದೇ ರೀತಿಯಾದಂಥ ಕನ್ಕ್ಲೂಷನ್ಗೆ ಬಂದು ಏನೂ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ, ತಮಗೆ ಏನೇ ಕನ್ಫ್ಯೂಷನ್ ಇದ್ದರೆ. ಸರಿ, ಮುಂದುವರಿಯುತ್ತಾ. ಡು ಯು ಹ್ಯಾವ್ ಆರ್ ಆ್ಯಡ್ ಎ BDA ಖಾತಾ ಫಾರ್ ದಿಸ್ ಪ್ರಾಪರ್ಟಿ? ಅಂದರೆ ಸದ್ಯಕ್ಕೆ ತಮ್ಮ ಹತ್ರ BDA ಖಾತಾ ಇದೆಯಾ ನಿಮ್ಮ ಪ್ರಾಪರ್ಟಿಗೆ, ಅಥವಾ ಈ ಹಿಂದೆ BDA ಖಾತಾ ಇತ್ತಾ, ಎಸ್ ಆರ್ ನೋ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದ್ರ ಸನ್ನಿವೇಶನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಯಾವುದೋ ಒಂದು BDA ಅಲಾಟೆಡ್ ಲೇಔಟಲ್ಲೇ ಸೈಟ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. BDA ಅಲಾಟೆಡ್ಡು ಆಗಿರ್ಬೋದು ಅಥವಾ BDA ಅಪ್ರೂವ್ಡ್ ಪ್ರೈವೇಟ್ ಲೇಔಟು ಆಗಿರ್ಬೋದು. ಅಲ್ಲಿ ತಾವು ಸೈಟ್ ಅಥವಾ ಮನೆಯನ್ನು ಪರ್ಚೇಸ್ ಮಾಡಿದರೆ ತಮಗೆ BDA ಖಾತಾ ಇರುತ್ತೆ. ಅದು ಒಂದು. ಇನ್ನೊಂದು, BDA ಲಿಮಿಟ್ಸಿಂದ BBMP ಅಂದರೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಏನಾದರೂ ಆ ಲೇಔಟ್ಗಳು ಮೂವ್ ಆಗಿದ್ದರೆ ಆವಾಗ ತಾವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಇವಾಗ ನೋಡಿ, ನಗರ ಬೆಳೀತಾ BDA ಲಿಮಿಟ್ಸಲ್ಲಿರೋದೆಲ್ಲ BBMP ಲಿಮಿಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಲೇಔಟ್ನ. ಸೊ ಆ ಒಂದು ಸನ್ನಿವೇಶ ಇಲ್ಲಿಗೆ ಅಪ್ಲೈ ಆಗುತ್ತೆ. ಈ ಕೆಲವರು ಏನಾಗುತ್ತೆ, ಇನ್ನೂ BDA ಖಾತಾ ಮಾತ್ರ ಇದೆ ಅವ್ರ ಹತ್ರ, BBMP ಖಾತಾ ಮಾಡಿಸ್ಕೊಂಡಿರಲ್ಲ. ಇವಂದು BDA ಲೇಔಟ್ಗಳು BBMP ಲಿಮಿಟ್ಸ್ಗೆ ಮೂವ್ ಆಗಿದ್ರು ಕೂಡ, ಈಗ ರೀಸೆಂಟಾಗಿ ಹೊಸ್ದಾಗಿ ಮೂವ್ ಆಗಿದೆ ಅಂತಲೇ ತಿಳ್ಕೊಳ್ಳಿ. ತಮ್ಮ ಹತ್ರ ಹಳೇದು ಬರೀ BDA ಖಾತಾ ಮಾತ್ರ ಇದೆ, BBMP ಖಾತಾ ಇನ್ನೂ ಮಾಡಿಸಿಲ್ಲ ನೀವು ಅಂತ ಅಂದ್ಕೊಂಡ್ರೆ ಅಂಥವರು ಎಸ್ ಅಂತ ಕ್ಲಿಕ್ ಮಾಡಿ. ಇನ್ನೂ ಒಂದು, ತಮ್ಮ ಹತ್ರ BDA ಖಾತಾನೂ ಇಲ್ಲ ಅಂತ ತಿಳ್ಕೊಳ್ಳಿ, ಈ ಹಿಂದೆ ಪಡ್ಕೊಂಡಿಲ್ಲ ಅಥವಾ ಎಕ್ಸಿಸ್ಟಿಂಗು BDA ಖಾತಾ ಇಲ್ಲ ಅಂದರೆ ಅಂಥವರು ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಇಲ್ಲಿ ನೋ ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ. ತಮ್ಮ ಹತ್ರ ಯಾವುದೇ ರೀತಿಯಾದಂಥ ಖಾತಾನೇ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವ್ರು ಏನು ಮಾಡಬೇಕು ನೋಡಿ, ಇಲ್ಲಿ ತಮ್ಮ ಪ್ರಾಪರ್ಟಿ ಯಾವ ಲೊಕೇಶನ್ನಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಏನು ತೋರಿಸ್ತಾ ಇದೆ, ಸರ್ಚ್ ಯೂಸಿಂಗ್ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ನಿಯರ್ ಯುವರ್ ಪ್ರಾಪರ್ಟಿ. ಒನ್ಸ್ ಯು ಝೂಮ್ ದೇರ್, ದೆನ್ ಲೊಕೇಟ್ ಯುವರ್ ಇಂಡಿವಿಜುವಲ್ ಪ್ರಾಪರ್ಟಿ ಆ್ಯಂಡ್ ಟ್ಯಾಪ್ ಆನ್ ಟಾಪ್ ಮಿಡಲ್ ಆಫ್ ಯುವರ್ ಪ್ರಾಪರ್ಟಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತಮಗೆ ಇವಾಗ ಎಕ್ಸಾಕ್ಟಾಗಿ ತಮ್ಮ ಪ್ರಾಪರ್ಟಿ ಎಲ್ಲಿದೆ ಅದನ್ನು ತಾವು ಲೊಕೇಟ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು ನೋಡಿ, ತಾವೇನಾದರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತಾಯಿದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮೂವ್ ಮಾಡ್ಕೊಳ್ಳಿ. ತಮಗೆ ಗೊತ್ತಾಗುತ್ತೆ. ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಬಟನ್ ಹಿಡ್ಕೊಂಡು. ನಾನಿವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಹೊಸೂರು ರಸ್ತೆ ಅಂತ ಇದೆ. ಹೊಸೂರು ರೋಡ್ನಲ್ಲಿ ನನ್ನ ಪ್ರಾಪರ್ಟಿ ಬರುತ್ತೆ. ಸೊ ಎಲ್ಲಿ ಬರುತ್ತೆ ನಿಮಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್ಲು ಅದು ಜಾನ್ಸನ್ ಮಾರ್ಕೆಟ್ ಹತ್ರ ಬರುತ್ತೆ ಅಂತ ತಿಳ್ಕೊಳ್ಳಿ. ತಾವೇನು ಮಾಡ್ತೀರಾ, ನೆಕ್ಸ್ಟು ತಮ್ಮ ಪ್ರಾಪರ್ಟಿ ಯಾವ ಒಂದು ಸ್ಟ್ರೀಟ್ ಅಥವಾ ಬೀದಿನಲ್ಲಿ ಬರುತ್ತೆ ಅನ್ನೋದನ್ನು ಲೊಕೇಟ್ ಮಾಡಿ. ನೋಡಿ, ಇಲ್ಲಿ ಆಗಾ ಅಬ್ದುಲ್ಲಾ ಸ್ಟ್ರೀಟ್ ಅಂತ ಇದೆ, ಲಿಯೋನಾರ್ಡ್ ಸ್ಟ್ರೀಟ್ ಅಂತ ಇದೆ. ಸೊ ಆ ರೀತಿಯಾಗಿ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಯಾವುದು ಅದನ್ನು ನೋಡ್ಕೊಳ್ಳಿ. ಅಥವಾ ಈಗ ಮುಂದೆ ಬಂದರೆ ಈಗ ಬ್ರಿಗೇಡ್ ರೋಡ್ ಅಂತ ಇದೆ, ಆ ಬ್ರಿಗೇಡ್ ರೋಡ್ನಲ್ಲಿ ಯಾವ ಸ್ಟ್ರೀಟ್ ಅಂತ ನೋಡ್ಕೊಳ್ಳಿ. ವುಡ್ ಸ್ಟ್ರೀಟಾ, ಕ್ಯಾಸಲ್ ಸ್ಟ್ರೀಟಾ, ನಿಮ್ಮ ಮನೆ ಎಲ್ಲಿದೆ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಯಾವುದು ಅನ್ನೋದನ್ನು ತಾವು ಮತ್ತೆ ಲೊಕೇಟ್ ಮಾಡಬೇಕಾಗುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇದೆ ಎಲ್ಲಿ, ಪುಲ್ಲಿಯಾರ್ ಕೊಯ್ಲ್ ಸ್ಟ್ರೀಟ್ ಅಂತ. ಪುಲ್ಲಿಯಾರ್ ಕೊಯ್ಲ್ ಸ್ಟ್ರೀಟ್ ಹತ್ರ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇದೆ. ಈಗ ತಾವು ಅದನ್ನು ಲೊಕೇಟ್ ಮಾಡ್ತೀರಾ. ಆಮೇಲೆ ಮತ್ತೆ ನೆಕ್ಸ್ಟ್ ಹತ್ರದಲ್ಲಿ ತಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ತಮಗೆ ಗೊತ್ತಿರುತ್ತಲ್ಲ, ಆ ರೀತಿಯಾಗಿ ಲೊಕೇಟ್ ಮಾಡಿ ತಾವು ಆ ಒಂದು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನೀಗ ಎಕ್ಸಾಂಪಲ್ಲು ಈ ಒಂದು ಮನೆ ಏನಿದೆ ನೋಡಿ, ಆ ಮನೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಲೊಕೇಶನ್ದು ಒಂದು ಲೋಗೋ ಅಥವಾ ಒಂದು ಐಕಾನು ಈ ರೀತಿಯಾಗಿ ಬರುತ್ತೆ.
ಸೊ ಇದೇ ತಮ್ಮ ಮನೆ ಆದರೆ ತಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ತಾವು ಎಕ್ಸಾಕ್ಟಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಕೆಲವೊಂದು ಮನೆಗಳು ತುಂಬ ಚಿಕ್ಕದಿರುತ್ತೆ, 10x10 ಅಥವಾ 10x15. ವಿಡ್ತು ತುಂಬ ಚಿಕ್ಕದಿರುವಾಗ ಸ್ವಲ್ಪ ಕಷ್ಟನೇ. ಎನಿವೇಸ್ ತಮ್ಮ ಕನ್ವೀನಿಯನ್ಸ್ಗೋಸ್ಕರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ. ನೋಡಿ, ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಇದೆರಡು ಆಟೋಮೆಟಿಕ್ ಅದಾಗದೆ ಅಪ್ಡೇಟ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಬೇರೆ ಒಂದು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾಯಿರಿ, ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಎರಡೂ ಚೇಂಜ್ ಆಗುತ್ತೆ ನೋಡಿ. ಸೊ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಚೇಂಜ್ ಆಯಿತು. ಈ ರೀತಿಯಾಗಿ ತಮ್ಮ ಪ್ರಾಪರ್ಟಿ ಎಲ್ಲಿದೆಯೋ ಆ ಪ್ರಾಪರ್ಟಿನ ಲೊಕೇಟ್ ಮಾಡಿ ದಯವಿಟ್ಟು ಮೊದಲು ಕ್ಲಿಕ್ ಮಾಡ್ಕೊಳ್ಳಿ. ಸರಿ, ಬನ್ನಿ, ಈಗ ನಾನು ಮೊದಲು ಏನು ಕ್ಲಿಕ್ ಮಾಡಿದೆ ಅದೇ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಸೆಲೆಕ್ಟೆಡ್ ಪ್ರಾಪರ್ಟಿ ಆನ್ ಗೂಗಲ್ ಮ್ಯಾಪ್, ಮಹಾವೀರ್ ಭವನ್ 15, ಶಾಂತಲಾ ನಗರ, ಅಶೋಕ್ ನಗರ, ಬೆಂಗಳೂರು, ಕರ್ನಾಟಕ ಅಂತ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಬಿಲ್ಡಿಂಗ್ಗೆ ಗೂಗಲ್ ಲೊಕೇಶನ್ನ ಅವರೇ ಆ್ಯಡ್ ಮಾಡಿರ್ತಾರೆ ಓನರ್ಗಳೇ. ಸೊ ಆವಾಗ ತುಂಬ ಈಸಿ ಆಗುತ್ತೆ. ಸೊ ಆ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಅದು ಇಲ್ಲಿ ಲೊಕೇಶನ್ನು, ಹೆಸರು, ಅಡ್ರೆಸ್ಸು ಎಲ್ಲ ತೋರಿಸ್ಬಿಡುತ್ತೆ. ನೋಡಿ, ಮತ್ತೊಂದು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದೆ, ಅದೇನು ತೋರಿಸ್ತಾ ಇದೆ, ನಂಬರ್ 40 ಅಶೋಕ್ ನಗರ, ಬೆಂಗಳೂರು ಅಂತ ಅಷ್ಟೇ ತೋರಿಸ್ತಾ ಇದೆ. ನೋಡಿ, ತಾವೀಗ ಆಲ್ರೆಡಿ ಒಂದು ಪ್ರಾಪರ್ಟಿನ ಲೊಕೇಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿರೋದ್ರಿಂದ ಆಟೋಮ್ಯಾಟಿಕ್ಕಾಗಿ ಇಲ್ಲಿ ಇದು ಈ ಪ್ರಾಪರ್ಟಿ ಯಾವ ಝೋನ್ನಲ್ಲಿ ಬರುತ್ತೆ ಅದು ಸೆಲೆಕ್ಟ್ ಆಗುತ್ತೆ. ನೋಡಿ, ಈ ಒಂದು ಪ್ರಾಪರ್ಟಿ ಈಸ್ಟ್ ಝೋನ್ಗೆ ಬರುತ್ತೆ. ಸೊ ವಾರ್ಡ್ ಯಾವುದು, ಶಾಂತಲಾ ನಗರ ಅಂತ ಇಲ್ಲಿ ತೋರಿಸ್ತಾ ಇದೆ. ಸರಿ, ಬನ್ನಿ ನಾವು ಜಸ್ಟು ಬೇರೆ ಒಂದು ಪ್ರಾಪರ್ಟಿನ ಸೆಲೆಕ್ಟ್ ಮಾಡೋಣ. ಅದೇನಾದರೂ ಬೇರೆ ಒಂದು ಪ್ರಾಪರ್ಟಿ ಝೋನು ಅಥವಾ ಏನಾದರೂ ತೋರಿಸುತ್ತಾ ಅದನ್ನು ಕೂಡ ನೋಡೋಣ. ಸೊ ನಾನೇನು ಮಾಡ್ತಾಯಿದ್ದೀನಿ, ಈಗ ಮೈಸೂರು ರೋಡ್ನಲ್ಲಿರುವಂಥ ಈ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಕ್ಲಿಕ್ ಮಾಡ್ತೀನಿ, ನೋಡೋಣ ಅದು ಏನಂತ ತೋರಿಸುತ್ತೆ. ನೋಡಿ, ಈಗ ನಾನು ಮೈಸೂರು ರೋಡ್ನಲ್ಲಿ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಮೈಸೂರು ರೋಡ್ನಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಕ್ಲಿಕ್ ಮಾಡಿದ್ದೀನಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಝೋನು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗಿದೆ. ಯಾವುದು, ಇದು ಸೌತ್ ಝೋನಲ್ಲಿ ಬರುತ್ತೆ. ಮತ್ತು ವಾರ್ಡ್ ನೋಡಿ, ಯಾವ ವಾರ್ಡು, ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ವಾರ್ಡೇ ಬರುತ್ತೆ. ಸೊ ಈ ರೀತಿಯಾಗಿ ತಾವು ತಮ್ಮ ಪ್ರಾಪರ್ಟಿ ಯಾವ ವಾರ್ಡಲ್ಲಿ ಇದೆಯೋ ಅದು ಆಟೋಮೆಟಿಕ್ಕಾಗಿ ಪಿಕ್ ಆಗುತ್ತೆ ತಾವು ತಮ್ಮ ಪ್ರಾಪರ್ಟಿನ ಲೊಕೇಟ್ ಮಾಡಿದ್ಮೇಲೆ. ಸೊ ಆಮೇಲೆ ತಾವು ಇಲ್ಲಿ ಯಾವ ಸ್ಟ್ರೀಟ್ ಬರುತ್ತೆ ಅದನ್ನೆಲ್ಲ ತಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಫಾರ್ ಎಕ್ಸಾಂಪಲ್ ನ್ಯೂ ಟಿಂಬರ್ ಯಾರ್ಡ್ ಲೇಔಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ನಿಯರೆಸ್ಟ್ ಲ್ಯಾಂಡ್ಮಾರ್ಕ್ ಅಲ್ಲಿ ಏನಾದರೂ ಇದ್ದರೆ ಅದನ್ನು ತಾವು ಕೊಡ್ಬೋದು. ಇಲ್ಲಿ ಡೋರ್ ನಂಬರ್ ಕೊಡಬೇಕಾಗತ್ತೆ. ಜಸ್ಟ್ ಎಕ್ಸಾಂಪಲ್ ಒಂದು 1 2 3 ಅಂತ ಕೊಡ್ತಾಯಿದ್ದೀನಿ. ನಿಯರೆಸ್ಟ್ ಲ್ಯಾಂಡ್ಮಾರ್ಕು ನನಗೆ ಗೊತ್ತಿರುವ ಹಾಗೆ ಸುಮ್ಮನೆ ಅಲ್ಲಿ ಒಂದು ಬಾಲಾಜಿ ಟೆಂಪಲ್ ಇದೆ, ನ್ಯೂ ಟಿಂಬರ್ ಯಾರ್ಡ್ ಲೇಔಟಲ್ಲಿ ಬಾಲಾಜಿ ಟೆಂಪಲ್ ಅಂತ ಕೊಡ್ತಾಯಿದ್ದೀನಿ. ಎಂಟರ್ ಲೋಕಾಲಿಟಿ ಏನು ಬರುತ್ತೆ, ಇದು ಯಾವ ಏರಿಯಾ ಹೆಸರು ಬರುತ್ತೆ ಅದನ್ನು ಕೊಡಿ. ನನಗೆ ಗೊತ್ತಿರೋಂಗೆ ಇದು ನ್ಯೂ ಗುಡ್ಡದ ಹಳ್ಳಿ ಬರುತ್ತೆ. ಸೊ ಅದನ್ನು ಕೊಡ್ತಾಯಿದ್ದೀನಿ. ತಾವು ತಮ್ಮ ಏರಿಯಾದಲ್ಲಿ ತಮ್ಮ ಏರಿಯಾ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ತಾವು ಅಕಾರ್ಡಿಂಗ್ಲಿ ಕೊಡಿ. ನೋಡಿ, 560026 ಈ ಒಂದು ಪಿನ್ ಕೋಡ್ ಕೊಡಿ, ತಮ್ಮ ಏರಿಯಾದ ಪಿನ್ ಕೋಡು. ನೆಕ್ಸ್ಟ್ ತಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನಾನು ಮೊದಲೇ ಹೇಳ್ದಾಗೆ ಪ್ರಾಪರ್ಟಿದು ಫೋಟೋ ತೆಗೆದು ಇಟ್ಕೊಂಡಿರ್ಬೇಕಾಗತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಪ್ರಾಪರ್ಟಿ ಲ್ಯಾಂಡ್ ಫೋಟೋ ಫ್ರಮ್ ಔಟ್ಸೈಡ್ ಸೊ ದಟ್ ಇಟ್ಸ್ ಎಲಿವೇಷನ್ ಈಸ್ ವಿಸಿಬಲ್. ನೋಡಿ, ಇಲ್ಲಿ ಬರೀ JPG ಮತ್ತು PDF ಫಾರ್ಮೇಟಲ್ಲಿರುವಂಥ ಫೋಟೋಗಳು ಮಾತ್ರ ಅಪ್ಲೋಡ್ ಮಾಡ್ಬೋದು. ಮತ್ತು ಆ ಫೋಟೋದು ಫೈಲ್ ಸೈಜ್ ಬಂದು ಬರೀ 5 MB ಮಾತ್ರ ಅಲೋ ಮಾಡುತ್ತೆ. ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಪ್ರಾಪರ್ಟಿ ಫೋಟೋ ಇಲ್ಲ, ಯಾಕಂದರೆ ಜಸ್ಟ್ ಡೆಮೋ ಪರ್ಪಸ್ಗೆ ನಿಮಗೆ ತೋರಿಸ್ತಾ ಇರೋದು. ಯಾವುದೇ ಒರಿಜಿನಲ್ ಪ್ರಾಪರ್ಟಿದು ನಾನಿಲ್ಲಿ ಮಾಡ್ತಾಯಿಲ್ಲ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ತಮ್ಮ ಪ್ರಾಪರ್ಟಿ ಫೋಟೋ ಎಲ್ಲಿದೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಅಪ್ಲೋಡ್ ಮಾಡಿ. ಓಪನ್ ಅಂತ ಕ್ಲಿಕ್ ಮಾಡಿ. ಡೆಮೋ ಪರ್ಪಸ್ಗೆ ನಾನು ಜಸ್ಟ್ ಮೈಸೂರು ಪ್ಯಾಲೇಸ್ದು ಪಿಕ್ ಅಪ್ಲೋಡ್ ಮಾಡಿದ್ದೀನಿ. ಸೇವ್ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಸೇವ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಜಸ್ಟ್ ಡೆಮೋ ಆಗಿರೋದ್ರಿಂದ. ತಾವು ಯಾರಾದರೂ ರಿಯಲ್ಲಾಗಿ ಅಪ್ಲೈ ಮಾಡುವಾಗ ತಾವು ಫೋಟೋನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಸರಿ, ನೆಕ್ಸ್ಟ್ ರಿಜಿಸ್ಟರ್ಡ್ ಡೀಡ್ ನಂಬರ್. ತಮಗೆ ಈ ಡೀಡ್ ನಂಬರ್ ಎಲ್ಲಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಜಸ್ಟ್ ಡೆಮೋ ಪರ್ಪಸ್ಗೆ ಇಲ್ಲಿ ಯಾವುದೋ ಒಂದು ಸೇಲ್ ಡೀಡನ್ನ ತೊಗೊಂಡಿದ್ದೀನಿ ನೋಡಿ. ಸೇಲ್ ಡೀಡ್ ಅಂದರೆ ಈ ರೀತಿಯಾಗಿರುತ್ತೆ. ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಇಲ್ಲಿ ಈ ರೀತಿಯಾದಂಥ ಪೇಜ್ಗೆ ಹೋಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ತಮ್ಮ ಸೇಲ್ ಡೀಡ್ ನಂಬರ್ ಇರುತ್ತೆ ನೋಡಿ. ನಂಬರ್ ಅಂತ ಇದೆ ನೋಡಿ, MYS ಅಂದರೆ ಮೈಸೂರು ಅಂತ, -1-0098-2007-08 ಇದು ತಮ್ಮ ಸೇಲ್ ಡೀಡ್ ನಂಬರ್ ಆಗಿರುತ್ತೆ. ಈ ಒಂದು ನಂಬರ್ನ ತಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಡೆಮೋ ಪರ್ಪಸ್ಗೆ ಈ ರೀತಿಯಾಗಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಸೇಲ್ ಡೀಡ್ ನಂಬರ್ನ ತಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ತಮಗೆ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೇಲ್ ಡೀಡ್ದು ಎಂಟೈರ್ ಇನ್ಫಾರ್ಮೇಷನ್ನು ಇಲ್ಲಿ ಪುಲ್ ಮಾಡುತ್ತೆ. ಇದು ಎಲ್ಲಿಂದ ಪುಲ್ ಮಾಡುತ್ತೆ ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅವ್ರದ್ದು ಏನು ಕಾವೇರಿ ವೆಬ್ಸೈಟ್ ಇದೆ ನೋಡಿ, ಅಲ್ಲಿಗೆ ಈ ಒಂದು ಸಾಫ್ಟ್ವೇರೆಲ್ಲ ಇಂಟಿಗ್ರೇಷನ್ ಆಗಿರುತ್ತೆ. ಹಂಗಾಗಿ ಅಲ್ಲಿಂದ ಈ ಒಂದು ಡೇಟಾನ ಪುಲ್ ಮಾಡುತ್ತೆ. ಸೊ ನಾನಿವಾಗ ಇದನ್ನು ಫೆಚ್ ಮಾಡ್ತಾಯಿಲ್ಲ, ಯಾಕಂದರೆ ಮೊದಲೇ ಹೇಳ್ದಾಗೆ ಜಸ್ಟ್ ಫಾರ್ ಡೆಮೋ ಪರ್ಪಸ್. ಯಾರು ರಿಯಲ್ ಟೈಮ್ನಲ್ಲಿ ಅಪ್ಲೈ ಮಾಡ್ತಿರೋ ಅವರು ದಯವಿಟ್ಟು ಈ ರಿಜಿಸ್ಟರ್ಡ್ ಡೀಡ್ ನಂಬರ್ನ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ತಾವು ಪ್ಲಾಟ್ ಡೈಮೆನ್ಷನ್ನು ಅದನ್ನೆಲ್ಲ ಟೈಪ್ ಮಾಡಬೇಕಾಗುತ್ತೆ. ಇದು ರೆಗ್ಯುಲರಾ ಆಡ್ ಅಂತ. ರೆಗ್ಯುಲರ್ ಅಂದರೆ ಫಾರ್ ಎಕ್ಸಾಂಪಲ್ 30-40 ಸೈಟು ಬಾಕ್ಸ್ ಶೇಪ್ನಲ್ಲಿ ಇದೆ. ಆಡ್ ಶೇಪ್ ಅಂದರೆ ಹಿಂದೆ ಮುಂದೆ ವ್ಯತ್ಯಾಸ ಇರುತ್ತೆ. ಮುಂದುಗಡೆ 30 ಅಡಿ ಇರುತ್ತೆ, ಬಟ್ ಹಿಂದುಗಡೆ ವಿಡ್ತ್ ನೋಡುವಾಗ ತಮಗೆ 25 ಅಡಿ ಇರ್ಬೋದು, ಅಥವಾ 32 ಅಡಿ 42 ಅಡಿ ಇರ್ಬೋದು. ಈ ರೀತಿ ಕ್ರಾಸ್ ಏನು ಕೊರೆ ಅಂತಾರೆ ಕನ್ನಡದಲ್ಲಿ, ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸ ಇದ್ದರೆ ಅದನ್ನು ಆಡ್ ಸೈಟ್ ಅಂತ ಹೇಳ್ತಾರೆ. ತಮ್ಮ ಕನ್ವೀನಿಯನ್ಸ್ಗೆ ನಾನು ರೆಗ್ಯುಲರ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ತಾವು ಈಸ್ಟ್ ಟು ವೆಸ್ಟ್ ಲೆಂತ್ ಎಷ್ಟಿದೆ ಅಂತ ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟಿಂದ ವೆಸ್ಟು 30 ಅಡಿ ಅಂತ ತಿಳ್ಕೊಂಡು ನೋಡಿ. ಇಲ್ಲಿ ಫೀಟಲ್ಲಿ ಕೇಳ್ತಾ ಇದ್ದಾರೆ ಅಥವಾ ಮೀಟರ್ಸಲ್ಲಿ ಕೇಳ್ತಾರೆ. ಇಲ್ಲಿ ನೀವು 30 ಫೀಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಇನ್ ಟರ್ಮ್ಸ್ ಆಫ್ ಮೀಟರ್ಸಲ್ಲಿ ತೊಗೊಂಡ್ಬಿಡುತ್ತೆ. ದಯವಿಟ್ಟು ನೋಡಿ ಇಲ್ಲಿ ನಾರ್ತ್ ಟು ಸೌತು 40 ಫೀಟ್ ಅಂತ ಇಟ್ಕೊಳ್ಳಿ. ನೋಡಿ ಇಲ್ಲಿ ಆಟೋಮೆಟಿಕ್ ಇಲ್ಲಿ 12.19 ಮೀಟರ್ಸ್ ಅಂತ ಇಲ್ಲಿ ತೊಗೊಂತು. ಜಸ್ಟ್ ಡಿಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ 0 ಇದೆ. ಜಸ್ಟ್ ತಾವು 40 ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಮೀಟರ್ಸ್ ತಗೊಳುತ್ತೆ. ಆಮೇಲೆ ತಾವು ಇದನ್ನು ಇನ್ಫಾರ್ಮೇಷನ್ನ ಕೊಟ್ಟ ಮೇಲೆ ತಾವೇ ವೆರಿಫೈ ಡೈಮೆನ್ಷನ್ ಅಂತ ಕೊಡಬೇಕಾಗುತ್ತೆ. ಸೊ ಇದ್ರ ಮೇಲೆ ವೆರಿಫೈ ಡೈಮೆನ್ಷನ್ ಅಂತ ಕ್ಲಿಕ್ ಮಾಡಿ. ಇದಾದ ಮೇಲೆ ತಾವು ಇ ಸಿ ಡೀಟೇಲ್ಸ್ನ ತಾವು ಇಲ್ಲಿ ಕೀನ್ ಮಾಡಬೇಕಾಗುತ್ತೆ. ಇ ನಂಬರ್ ಹೇಗೆ ಟೈಪ್ ಮಾಡೋದು ಎಲ್ಲಿರುತ್ತೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನೋಡಿ. ಸರಿ ಬನ್ನಿ. ಈಗ ಇ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ತಾವು ಆನ್ಲೈನ್ನಲ್ಲಿ ಇ ಅಪ್ಲೈ ಮಾಡಿ ಪಡ್ಕೋಬೇಕಾಗುತ್ತೆ. ಅಲ್ಲಿ ತಮಗೆ ಇಲ್ಲಿ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಇದೆ ನೋಡಿ, ಈ ಒಂದು ನಂಬರ್ನ ತಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಾನೀಗ ಆಲ್ರೆಡಿ ಆ ಒಂದು ನಂಬರ್ನ ಇಲ್ಲಿ ಟೈಪ್ ಮಾಡಿದ್ದೀನಿ. ಅದನ್ನು ತಾವು ಟೈಪ್ ಮಾಡಿದ್ಮೇಲೆ ಇಲ್ಲಿ ಫೆಚ್ ಆ್ಯಂಡ್ ವೆರಿಫೈ ಡೀಟೇಲ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಈ ಒಂದು ಇ ಸಿನಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಫ್ಲೋ ಆಗ್ತಾಯಿದೆ ನೋಡಿ, ಆ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟು ಬೆಸ್ಕಾಮ್ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಏನು 10 ಡಿಜಿಟ್ ಅಕೌಂಟ್ ನಂಬರ್ ಇರುತ್ತೆ ನೋಡಿ, ಅದನ್ನು ಎಂಟರ್ ಮಾಡಿ. ನೋಡಿ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಆನ್ಲೈನ್ನಲ್ಲಿ ಯಾವುದು ಬೆಸ್ಕಾಮ್ ಬಿಲ್ನ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಅಕೌಂಟ್ ID ಅಂತ ಇದೆ ನೋಡಿ, 10 ಡಿಜಿಟ್ ಇರುತ್ತೆ. 1 2 3 4 5 6 7 8 9 10. ಸೊ 10 ಡಿಜಿಟ್ ಅಕೌಂಟ್ ID ಏನಿದೆ ನೋಡಿ, ಈ ಒಂದು ಅಕೌಂಟ್ ID ತಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 ಟೈಪ್ ಮಾಡ್ತಾಯಿದ್ದೀನಿ. ಸೊ ಇದು ಮ್ಯಾಂಡೇಟರಿ. ಇಲ್ಲಿ ರೆಡ್ ಸ್ಟಾರ್ ಏನು ಕಾಣಿಸ್ತಾ ಇದೆ ನೋಡಿ, ಅದಿದ್ದರೆ ಇದು ಕಂಪಲ್ಸರಿಯಾಗಿ ಇದನ್ನು ತಾವು ಕೊಡಲೇಬೇಕು. ತಮ್ಮ ಹತ್ರ BWSSB ಕನೆಕ್ಷನ್ ಅಂದರೆ ವಾಟರ್ ಬಿಲ್ದು ನಂಬರ್ ಇದ್ದರೆ ಅದನ್ನು ಕೂಡ ತಾವು ಇಲ್ಲಿ ಕೀ ಇನ್ ಮಾಡ್ಬೋದು. ನೋಡಿ ಇಲ್ಲಿ BWSSBದು RR ನಂಬರ್ ಅಂತ ಇದೆ ನೋಡಿ, ಅದನ್ನು ಕೊಡಿ. ಇನ್ ಕೇಸ್ ಅದು ತಗೊಂಡಿಲ್ಲ ಅಂದರೆ ಕೆಳಗಡೆ ಕನ್ಸ್ಯೂಮರ್ ನಂಬರ್ ಅಂತ ಇದೆ ನೋಡಿ 36433, ಅದನ್ನು ಕೊಟ್ಟು ಟ್ರೈ ಮಾಡಿ. ಇಲ್ಲಿ BWSSB ನಂಬರ್ ಕೊಟ್ಟಾದಮೇಲೆ
ಜಸ್ಟ್ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟಲ್ಲಿ ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ. ಇಲ್ಲಿ ತಾವು ಈ ಬಾಕ್ಸ್ನ ಚೆಕ್ ಮಾಡಬೇಕಾಗುತ್ತೆ. ವಿ ಹಿಯರ್ ಬೈ ಡಿಕ್ಲೇರ್ ಆ್ಯಂಡ್ ಸರ್ಟಿಫೈ ದಟ್ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಅಬೌವ್ ಇಸ್ ಕರೆಕ್ಟ್ ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಆ್ಯಂಡ್ ಬಿಲೀಫ್. ಅಂದರೆ ನಾನು ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂತ ತಾವು ಇಲ್ಲಿ ಡಿಕ್ಲರೇಷನ್ನ ಕೊಡ್ತಾ ಇದ್ದೀರಾ ನೋಡಿ. ಇಲ್ಲಿ ಪಾಯಿಂಟ್ ನಂಬರ್ 2, ದ ಸೆಡ್ ಪ್ರಾಪರ್ಟಿ ಡಸ್ ನಾಟ್ ಆಲ್ರೆಡಿ ಹ್ಯಾವ್ ಎ BBMP ಖಾತಾ ಆ್ಯಂಡ್ ವಿ ಆರ್ ನಾಟ್ ಟ್ರೈಯಿಂಗ್ ಟು ಅಬ್ಟೈನ್ ಎ ಡೂಪ್ಲಿಕೇಟ್ BBMP ಖಾತಾ. ಸೊ ಇದೆಲ್ಲ ಮತ್ತೆ ಡಿಕ್ಲರೇಷನ್ ಕೊಡೋದು. I understand that in case it is found that the application for e-Khata is for an already existing BBMP Khata property, then not only will the application be rejected, but any payment made including property tax will be forfeited to the BBMP. ಸೊ ಅಕಸ್ಮಾತ್ ಏನಾದರೂ ತಮ್ಮ ಹತ್ರ ಆಲ್ರೆಡಿ ಖಾತಾ ಇದ್ದು ತಾವೇನಾದರೂ ಅಪ್ಲೈ ಮಾಡಿದ್ರೆ, ಸೊ ಅಪ್ಲೈ ಮಾಡೋದಕ್ಕೂ ಮೊದಲೇ ಬಹುಶಃ ನನಗೆ ಗೊತ್ತಿರೋ ಹಾಗೆ ಪ್ರಾಪರ್ಟಿ ಟ್ಯಾಕ್ಸ್ನೆಲ್ಲ ಪೇ ಮಾಡೋದಕ್ಕೆ ಕೇಳುತ್ತೆ. ಸೊ ತಾವೇನಾದರೂ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿದ್ರೆ ಅದನ್ನು ಫಾರ್ಫಿಟ್ ಮಾಡ್ಕೋತಾರೆ BBMP ಅವರು. ಫಾರ್ಫಿಟ್ ಅಂದರೆ ಮುಟ್ಟುಗೋಲು ಹಾಕೊಳ್ಳೋದು, ತಮಗೆ ವಾಪಸ್ಸು ಆ ದುಡ್ಡನ್ನು ತಮಗೆ ರಿಟರ್ನ್ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 4, ಎನಿ ಫಾಲ್ಸ್ ಆರ್ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ವಿಲ್ ಲೀಡ್ ಟು ದಿ ರಿಜೆಕ್ಷನ್ ಆಫ್ ದ ಅಪ್ಲಿಕೇಶನ್ ಆ್ಯಂಡ್ ವಿಲ್ ಮೇಕ್ ಮೀ ಆಸ್ ಲಯಬಲ್ ಫಾರ್ ಲೀಗಲ್ ಆ್ಯಕ್ಷನ್ ಇನ್ಕ್ಲೂಡಿಂಗ್ ಎ ಕ್ರಿಮಿನಲ್ ಕೇಸ್. ಅಕಸ್ಮಾತ್ ತಾವೇನಾದರೂ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು, ಅಂದರೆ ತಪ್ಪು ಮಾಹಿತಿನ ಕೊಟ್ಟು ಇಲ್ಲಿ ತಾವು ಹೊಸದಾಗಿ ತಮ್ಮ ಪ್ರಾಪರ್ಟಿಗೆ ಖಾತಾಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ, ಹಾಗೆ ತಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಕೂಡ ತಗೋಬೋದು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿನ ಕೊಟ್ಟಾದ ಮೇಲೆ ತಾವು ಇಲ್ಲಿ ಏನು ಪ್ರಿವ್ಯೂ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ಎಂಟರ್ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಯಾಕಂದರೆ ನಾನು ರಿಜಿಸ್ಟರ್ಡ್ ಸೇಲ್ ಡೀಡ್ದು ನಂಬರ್ ಮಾತ್ರ ಕೊಟ್ಟಿದ್ದೀನಿ, ಬಟ್ ಅದನ್ನು ಫೆಚ್ ಮಾಡಿಲ್ಲ, ಅದಕ್ಕೆ ಈ ರೀತಿಯಾದಂಥ ಮೆಸೇಜ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ಯಾವುದಾದ್ರೂ ಇನ್ಫಾರ್ಮೇಷನ್ಗಳು ಮಿಸ್ ಇದ್ದರೆ ತಮಗೆ ಈ ರೀತಿಯಾದಂಥ ಎರರ್ ಮೆಸೇಜ್ ಕೂಡ ಬರುತ್ತೆ, ಅದು ನಿಮಗೆ ಗೊತ್ತಿರಲಿ. ಸೊ ತಾವು ಸಂಪೂರ್ಣವಾದ ಮಾಹಿತಿನ ಕೊಟ್ಟ ಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಮತ್ತೊಮ್ಮೆ ತಾವು ಇಲ್ಲೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅದೆಲ್ಲ ಒಂದು PDF ಫಾರ್ಮ್ಯಾಟ್ನಲ್ಲಿ ಫ್ಲೋ ಆಗುತ್ತೆ. ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದ್ದರೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಲಾಸ್ಟ್ನಲ್ಲಿ ಗ್ರೀನ್ ಕಲರ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಮ್ಮ ಅಪ್ಲಿಕೇಶನ್, ಅಂದರೆ ತಮ್ಮ ಹೊಸದಾಗಿ ಖಾತಾಗೆ ಅಪ್ಲೈ ಮಾಡ್ತಾ ಇರುವಂಥ ಅಪ್ಲಿಕೇಶನ್ BBMP ಅವ್ರಿಗೆ ಸಬ್ಮಿಟ್ ಆಗುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ತಮ್ಮ ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಆಗಿದ್ದರೆ ಆ ಸ್ಟೇಟಸ್ ಇಲ್ಲಿ ತೋರಿಸುತ್ತೆ ಸಬ್ಮಿಟೆಡ್ ಅಂತ ನೋಡಿ. ಇಲ್ಲಿ ನಂಬರ್ಸ್ ಈಗ ಸದ್ಯಕ್ಕೆ 0 ಇದೆ, ಯಾಕಂದರೆ ಜಸ್ಟ್ ಡೆಮೋ ನಾನು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿಲ್ಲ. ಅಥವಾ ತಾವೆಲ್ಲ ಟೈಪ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಆವಾಗ ಅದು ಇಲ್ಲಿ ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ. ತಮ್ಮ ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಆಗಿದರೆ ಸಕ್ಸಸ್ಫುಲ್ಲಾಗಿ ಅದು ಇಲ್ಲಿ ಸ್ಟೇಟಸ್ ತೋರಿಸುತ್ತೆ ನೋಡಿ. ಸೆಂಡ್ ಟು ARO ಆಗಿದರೆ ಇದು ಇಲ್ಲಿ 1 ಅಂತ ತೋರಿಸುತ್ತೆ. ಅಥವಾ ಸಬ್ಮಿಟೆಡ್ ಇದ್ದರೆ ಇಲ್ಲಿ ಸಬ್ಮಿಟೆಡ್ ಅನ್ನೋ ಸ್ಟೇಟಸ್ ತೋರಿಸುತ್ತೆ. ಇನ್ಕಂಪ್ಲೀಟ್ ಆಗಿದರೆ ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ. ಅಥವಾ ಇದು ಆಲ್ರೆಡಿ ARO ಹತ್ರ ಇದ್ದರೆ ಸೆಂಡ್ ಟು ARO ಅಂತ ಇಲ್ಲಿ ಮಾಹಿತಿ ತೋರಿಸುತ್ತೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ID ತಾವೇನು ಸಬ್ಮಿಟ್ ಮಾಡಿರ್ತೀರೋ ಆ ಎಲ್ಲ ಮಾಹಿತಿ ಕೂಡ ಇಲ್ಲಿ ತೋರಿಸುತ್ತೆ. ಝೋನ್ ನಂಬರ್ ಯಾವುದು, ವಾರ್ಡ್ ಯಾವುದು, ಅಪ್ಲಿಕೇಶನ್ ಡೇಟ್ ತಾವೇನು ಸಬ್ಮಿಟ್ ಮಾಡಿದ್ರಿ, ಸ್ಟೇಟಸ್ ಏನು, ಈ ಎಲ್ಲ ಮಾಹಿತಿ ಇಲ್ಲಿ ತಮಗೆ ತೋರಿಸುತ್ತೆ. ಸೊ ಫೈನಲಿ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಬಹಳ ಉಪಯುಕ್ತವಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಕಡಿಮೆ ಅಂದರೂ 5 ಲಕ್ಷ ಪ್ರಾಪರ್ಟೀಸ್ಗೆ ಯಾವುದೇ ರೀತಿಯಾದಂಥ ಖಾತಾ ಇಲ್ಲ. ಮ್ಯಾನ್ಯುಯಲ್ ಖಾತಾ ಆಗಿರ್ಬೋದು, ಈ ಖಾತಾ ಆಗಿರ್ಬೋದು, ಇದೆರಡೂ ಇಲ್ಲ. ಆನ್ ದ ಅದರ್ ಸೈಡ್ ಎ ಖಾತಾ ಆಗಿರ್ಬೋದು, ಬಿ ಖಾತಾ ಆಗಿರ್ಬೋದು, ಇದೆರಡೂ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಖಾತಾ ಇಲ್ಲದೆ ಇರುವಂಥ ಪ್ರಾಪರ್ಟಿಗಳು ಒಂದು 5 ಲಕ್ಷ ಇದೆ. ಹಾಗಾಗಿ ಸೊ ಈ ಒಂದು ವಿಡಿಯೋ ಭಾಳ ಮುಖ್ಯವಾದಂಥ ವಿಡಿಯೋ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ. ತಮಗೂ ಅದು ನಿಜ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡೋದನ್ನು ಮರಿಬೇಡಿ. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.